ಹಲೋ. ಹಾಯ್. ಇವತ್ತು ನಾವು ಬದ್ನಿಕಾಯಿ ಪಲ್ಯ ಮಾಡ್ತೇವೆ. ಇದು ಬದ್ನಿಕಾಯಿ ಒಂದು ಪಾವು ಕಿಲೋದಷ್ಟು ಹೆಂಚಿ ನೀರು ಹಾಕಿ ಸ್ವಚ್ಛಾಗಿ ತೊಳೆದಿಟ್ಟೆ ಇವನ್ನ. ಬದ್ನಿಕಾಯಿ ಸ್ವಲ್ಪ ನೀರಾಗನು ಇಟ್ಟಿದ್ದೆ ನಿನ್ನಟ. ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತೀನಿ ನಿಮ್ಗೆ. ಇದು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಇದು ಆಮೇಲೆ ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಇದು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಈ ಶೇಂಗಾ ಕಾಳು, ಇದು ಶೇಂಗಾ ಪುಡಿ, ಇದು ಪೌಡ್ರನ್ನು ಹಾಕ್ಕನು, ಶೇಂಗಾ ಕಾಳು ಒಂದೆರಡು ಹಾಕ್ಕನು. ಇದು ಶೇಂಗಾ ಪುಡಿ, ಇದು ಪೌಡ್ರ್. ಇದು ಹೆಂಗೆ ಮಾಡೋದು ಅನ್ನೋದು ಹೇಳ್ತೇನೆ ನಿಮ್ಗೆ. ಇಲ್ಲೇ ಕಡಾಯಿ ಇಟ್ಟೇನಿ, ಇಲ್ಲಿ ಎಣ್ಣೆ ಕಾಯಕತ್ತೈತಿ. ಎಣ್ಣೆ ಕಾದತ್ತೀಗ. ಸಾಸ್ಮೆ ಹಾಕ್ಕನು ಒಂದು ಅರ್ಧ ಚಮಚೆ, ಜೀರಿಗೆ ಒಂದು ಅರ್ಧ ಚಮಚೆ. ಎಣ್ಣೆಯಾಗ ಚಟಪಟ ಸಿಡಿದೆವು. ಎಣ್ಣೆಯಾಗ ಚಟಪಟ ಸಾಸ್ಮೆ ಜೀರಿಗೆ ಸಿಡಿಯತ್ತವು. ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕು. ಉಳ್ಳಾಗಡ್ಡಿ ಹಾಕಬೇಕು. ಇದು ಉಳ್ಳಾಗಡ್ಡಿ. ಈ ಉಳ್ಳಾಗಡ್ಡಿ ಕರಿಯಾತೈತಿ. ಈಗ ಸಣ್ಣ ಉರಿ ಮ್ಯಾಗ ಇಟ್ಕೊಂಡು ಕರಿಬೇಕು. ಅದನ್ನು ಉಳ್ಳಾಗಡ್ಡಿ ಗೋಲ್ಡನ್ ಬಂದ್ಬೇಕದು. ಈಗ ಆಗೈತಿ. ಈಗ ಕರಿಬೇವ, ಕೊತ್ತಂಬರಿ ಹಾಕ್ತೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪು. ಉಳ್ಳಾಗಡ್ಡಿ ಕೆಂಪು ಆಗೈತಿ. ಈಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಟೊಮೆಟೊನ ಒಂದು ಅರ್ಧ ಹಾಕಿ. ಇದೊಂದು ಸಾಂಬಾರು ಮಾಡ್ಬೇಕಂತೇಳಿ ದೊಡ್ಡದು ಹಿಂಚಿದ್ವಿ ಜೊತ್ತಾಗ. ಒಂದು ಟೊಮೆಟೊನ ಹಾಕಿ ಇದನ್ನೆಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು. ಬದ್ನಿಕಾಯಿ ಹಿಂದಾಡೆ ಹಾಕಬೇಕು. ಇದು ಟೊಮೆಟೊನ್ನೆಲ್ಲ ಫ್ರೈ ಆಗ್ಬೇಕಿದು. ಫ್ರೈ ಆಯ್ತು ಅಂತಂದ್ರೆ ಹಸಿದ್ರಾಗ ಹಾಕಿದ್ರೆ ಹೋಳು ಕುದಿಯಂಗಿಲ್ಲ ಬದ್ನಿಕಾಯಿ. ಅದಕ್ಕಾಗಿ ಇದೆಲ್ಲ ಕರಿಬೇಕಿದೆ ಎಣ್ಣೆಯಾಗ ಚಲೋತಾಗಿ. ಕರದಿಂದ ಬದ್ನಿಕಾಯಿ ಹಾಕ್ಬೇಕು. ಈಗ ಬಾಡಿದ್ದೆ. ಇನ್ನು ಇದಕ್ಕೆ ಖಾರ ಹಾಕ್ಬೇಕು. ಇದಾಗೈತಿ. ಈಗ ಇದಕ್ಕೆ ಒಂದು ಸ್ಪೂನ್ ಖಾರ ಹಾಕ್ಬೇಕು, ಮಸಾಲೆ ಖಾರ. ಒಂದು ಚಮಚೆ ಅರಿಶಿನ ಪುಡಿ, ಸಿಮ್ನಾಗಿಟ್ಟ ಇದನ್ನು ಎಲ್ಲ ಹುರ್ಕೋಬೇಕು. ಇದನ್ನು ಈ ಮಸಾಲೆ ಪುಡಿ ಒಂದು ಅರ್ಧ ಚಮಚೆ ಹಾಕ್ತೀನಿ. ಇದು MTR ಮಸಾಲ. ಇದು ಮಸಾಲೆ ಪೌಡ್ರ್ ಹಾಕ್ತೀನಿ. ಇದನ್ನು ಒಂದು ಅರ್ಧ ಚಮಚೆ. ಈಗ ಹೋಳು ಬದ್ನಿಕಾಯಿ ಹಾಕೋದು.
ಎಲ್ಲ ಕಲಿಸಾಡ್ಬೇಕು ಇದನ್ನು ತುಂಬ ಉಪ್ಪು ಖಾರ ಎಲ್ಲ ಹತ್ತಂಗೆ. ಸ್ವಲ್ಪ ಬಾಡ್ಬೇಕದು ಬದ್ನಿಕಾಯಿ. ಬಾಡಿದ್ದಿಂದ ಒಂದು ಸ್ವಲ್ಪ ನೀರು ಹಾಕ್ಬೇಕು. ಗ್ರೇವಿ ಗತೆ ಮಾಡೋದು ಇದನ್ನು. ಈ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಈಗ ಒಂದು ಸ್ವಲ್ಪ ಮೆತ್ತಗಾಗೈತಿ. ಅದು ಎಣ್ಣೆಗೆಲ್ಲ ಬಾಡೈತಿ. ಈಗ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೇಕು. ಗ್ರೇವಿ ಗತೆ ಮಾಡಬೇಕು. ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಬೇಕು. ಎಣ್ಣೆಯಾಗ ಒಂದಿಟ್ಟು ಎಲ್ಲ ಫ್ರೈ ಆಗೈತಿ. ಬದ್ನಿಕಾಯಿ ನೀರು ಹಾಕಿನಿ ಒಂದು ಅರ್ಧ ಕಪ್ಪಿನಷ್ಟ. ಇದು ಕುದೀಲಿ. ಇದನ್ನೊಂದು ಸ್ವಲ್ಪ ಕುದೀತಂತಂದ್ರೆ ಶೇಂಗಾ ಪುಡಿ ಹಾಕೋಣಂತ. ಟೊಮೆಟೊ ಹಣ್ಣು ಹಾಕಿರ್ತೇವಲ್ಲ, ಒಂದು ಸ್ವಲ್ಪ ಹುಳಿ ಅನಿಸಿದ್ರೆ ಒಂದಿಷ್ಟು ಬೆಲ್ಲ ಹಾಕ್ಕೋಬೇಕು. ಇಷ್ಟು ಅದ್ರ ಜೋಡಿ ಕರಗ್ತೈತಿ. ಇನ್ನೊಂದು ಸ್ವಲ್ಪ ಕುದಿಬೇಕಿದು ಒಂದು 2 ನಿಮಿಷ. ಒಂದು ಸ್ವಲ್ಪ ಬೆರ್ಸೈತಿ ಬದ್ನಿಕಾಯಿ. ಇನ್ನೊಂದು ಸ್ವಲ್ಪ ಕುದಿಬೇಕು. ಈ ಬದ್ನಿಕಾಯಿ ಕುದ್ದತ್ತೀಗ ಈ ಥರ ಹೋಳ ರಸ ಮಾಡಿದೆವು. ಈ ಥರದ ಈಗ ಬದ್ನಿಕಾಯಿ ಕುದ್ದತ್ತಿದೆ. ಇದಕ್ಕೆ ಇನ್ನು ಶೇಂಗಾ ಪೌಡ್ರ್ ಹಾಕ್ಕಂಡು ಹುರಿದ ಬ್ಯಾಳೆ ಮಾಡಿ ಮಿಕ್ಸಿ ಹೊಡ್ಸಿಟ್ಕೊಂಡೀನಿ. ಇದನ್ನು ಶೇಂಗಾ ಪುಡಿ ಮೊದಲು ಹಾಕಬಾರ್ದು. ಹಾಕಿದ್ರೆ ತಳ ಹಿಡಿತೈತಿ. ಬದ್ನಿಕಾಯಿ ಕುದ್ದಿರೋದಿಲ್ಲ, ಅದಕ್ಕೆ ಆಮೇಲೆ ಹಾಕೋದು. ಗ್ರೇವಿ ಗತೆ ಆತದು. ಇಷ್ಟಾದ್ರೆ ಸಾಕು. ಈಗ ಬದ್ನಿಕಾಯಿ ರೆಡಿ ಆಯ್ತು. ಸೂಪರ್. ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು. ಗ್ಯಾಸ್ ಬಂದ್ ಮಾಡ್ತೀನಿ ಇದನ್ನು. ಈಗ ಬದ್ನಿಕಾಯಿ ಪಲ್ಯ ತೆಗಿತೇನೆ. ಇದನ್ನು ಸರ್ವ್ ಮಾಡ್ತೀನಿ. ಇದ್ರಾಗ ಚಲೋ ಆಕತಿ. ಅದು ರೊಟ್ಟಿ ಜೋಡಿ ಚಪಾತಿ ಜೋಡಿ ಮಾಡಿ ನೋಡಿರಿ. ಭಾಳ ಟೇಸ್ಟ್ ಆಕತಿ ಬದ್ನಿಕಾಯಿ ಪಲ್ಯ ಶೇಂಗಾ ಪೌಡ್ರ್ ಹಾಕೋದ್ರಿಂದ. ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು. ಬದ್ನಿಕಾಯಿ ಪಲ್ಯ ಸೂಪರ್. ರೊಟ್ಟಿ ಜೋಡಿ ತಿನ್ಬೋದು, ಚಪಾತಿ ಜೋಡಿ ತಿನ್ಬೋದು, ಅನ್ನದ ಜೋಡಿ ತಿನ್ಬೋದು. ಭಾಳ ಟೇಸ್ಟ್ ಆಕತಿ ಬದ್ನಿಕಾಯಿ ಪಲ್ಯ. ಮಾಡಿ ನೋಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ. ಬಾಯ್ ಬಾಯ್.